ಪಾರು, ನಿನ್ ಬ್ಲೌಸ್ ಯಾವ ಬಣ್ಣದವ? ಹಸಿರು ಬಣ್ಣ ಅಂತ ಕಾಣ್ತತ್ತಲ್ಲ. ಹ್ಞೂ ಶಾಂತಕ್ಕ, ನೀವು ಈಗ್ಲ ಕೇಳಿದ್ ಒಳ್ಳೇದಾತು. ಹಿಂದಿನ ಸರಿ ಬೇರೆ ಯಾರ್ದು ನನಗ್ ಕೊಟ್ಟು ಅವ್ರು ಬಂದು ಈ ಬ್ಲೌಸ್ ಬಾಳ ಸಣ್ಣದಕತಿ ಇದ್ ನಂದಲ್ಲ ಅಂದ್ಮೇಲೆ ಬಂದ್ ನನ್ನ ಹತ್ರ ಇಸ್ಕೊಂಡೋಗಿ ಅವ್ರ ಬ್ಲೌಸ್ನ ಅವ್ರಿಗೆ ಕೊಟ್ಟಿದ್ರಿ. ಇನ್ನು ಚಲೋ ನೆನ್ಪೈತ್ ನಂಗ. ಹೂನವ ಪಾರು, 7 ಜನದ್ ಬರ್ತತೆ, ಯಾರ್ದು ಯಾವ್ದು ಅಂತಾನು ನೆನ್ಪಾಗಲ್ಲ. ಅದಕ್ಕೆ ಒಂದ್ಸರಿ ಕೇಳಿ ಕೊಟ್ಬಿಟ್ರ ಒಳ್ಳೇದು ಅಂತ ಈಗ ಅದಕ್ಕೆ ಕೇಳಬಿಡ್ತೀನಿ. ತಾಳು, ನಿಂದು ಬೇರೆ ಕಡೆಗೆ ಇಟ್ಟಿದ್ನಿ, ತಂದು ಕೊಡ್ತೀನಿ ತಾಳು. ಶಾಂತಕ್ಕ ಬಟ್ಟೆ ಎಲ್ಲ ಚಲೋ ಹೊಲಿತಾರ. ಅದಕ್ಕ ಅವ್ರ ಹತ್ರ ಬಾಳ ಮಂದಿ ಬಂದು ಎಲ್ಲ ಹೊಲಿಯಕ್ ಕೊಡ್ತಾ ಇರ್ತಾರ. ಪಾಪ ಏಟೊಂದ್ ಬಟ್ಟೆ ಇರ್ತತಿ, ಅವ್ರಿಗಾರು ಯಾರ್ದು ಅಂತೆಲ್ಲ ನೆನ್ಪಿರ್ತತಿ. ಕೊಟ್ಟವ್ರು ನಾವು ನೆನ್ಪಿಟ್ಕೊಂಡಿದ್ರ ಅವ್ರಿಗೂ ನೆನ್ಪಾಕತ್ತೆ. ಪಾರು ನೋಡವ, ಇದೆ ಅಲ್ಲೇನು ನಿನ್ ಬ್ಲೌಸ್? ನೋಡು, ಕೈ ಇಲ್ದಂಗೆ ಹೊಲ್ದೀನಿ. ನನ್ಗಂತೂ ಮನ್ಸಿರ್ಲಿಲ್ಲವ, ಏನೋ ಫ್ಯಾಷನ್ ಒಂದೆಲ್ಲ ಅಂತ ಹೊಲ್ದೀನಿ. ಇದೇ ಮೊದಲನೇ ಕಿತ್ತ ನಿಂಗೆ ಹಿಂಗೆ ಹೊಲಿತಾ ಇರೋದು. ಆಕ ರಮೇಶ್ ಏನಂತಾನೆ ಏನ ನಂಗಂತೂ ಗೊತ್ತಿಲ್ಲ. ಯವ್ವಿ ಶಾಂತಕ್ಕ, ಇದು ನಂಗೆ ಹೊಲ್ದಿದ್ದೆ. ಪಲ್ಲವಿಗೂ ಎಲ್ಲ ಶರಣ್ಯಂಗೂ ಲಂಗ ಬ್ಲೌಸ್ ಹೊಲ್ದಂಗೈತಿ. ಯವ್ವ ಶಾಂತಕ್ಕ, ಈ ತರ ಎದಕ್ ಹೊಲ್ದ್ರಿ? ಯಾನಿನ್ನ ನಾ ಏಟ್ ಬೇಡ ಅನ್ನಿ, ನೀನ್ ಅಲ್ಲೇನ ಫ್ಯಾಷನ್ ಈಗ ಅದು ಹಾಕೊಂಡ್ರ ಭಾಳ ಚಲೋ ಇರ್ತತಿ, ಏನಾಗಲ್ಲ. ತುಂಡ್ ಕೈ ಇದ್ರು ಚಂದ ಕಾಣ್ತತಿ, ಹೊಲಿರಿ. ಅಣ್ಣನ ಮನೆ ಗೃಹಪ್ರವೇಶದಾಗ ಚಲೋ ಕಾಣ್ಬೇಕು, ಏನಾಗಲ್ಲ ಶಾಂತಕ್ಕ, ಹೊಲಿರಿ ಅಂತ ಅಂದಿ. ಅಯ್ಯ ಶಾಂತಕ್ಕ, ನಾನು ನನ್ ಬ್ಲೌಸು ಹಿಂಗಲ್ಲ ಹೇಳಿದ್ದು. ಪಲ್ಲವಿಗ ತುಂಡು ಕೈ ಹೊಲಿರಿ, ಆಕೆ ಇಲ್ಲಿವರೆಗೂ ಹಾಕಿಲ್ಲ, ಆಕೆ ಚಂದ ಕಾಣ್ಲಿ ಅಂತ ಹೇಳಿದ್ದು. ನಂದು ಫ್ಯಾಷನ್ ಆಗಿ ಹೊಲಿರಿ ಅಂತ ಅನ್ನಿ. ಈ ತರ ಕೈ ಇಲ್ಲದ ಬ್ಲೌಸ್ ಬ್ಯಾಡ್ ಶಾಂತಕ್ಕ, ನಾನು ಹಾಕೊಳಂಗಿಲ್ಲ. ಇನ್ನು ಇವ್ರಂತ್ರು ಏನಿಲ್ಲ, ಬಡ್ದು ಬಿಡ್ತಾರ ಅಷ್ಟ ಹಾಕಿ. ಇನ್ನು ನಮ್ಮಣ್ಣ ಮನೀಗ ದೃಷ್ಟಿಗೊಂಬೆ ತರ್ಬೇಕಂತದಾನ, ಅದ್ರ ಬದಲು ನನ್ನ ಕಟ್ಟಿ ಹಾಕ್ಬಿಡ್ತಾನಷ್ಟ. ಅಯ್ಯೋ ಪಾರು, ಕ್ಷಮಿಸ್ಬಿಡವ. ನಾನು ನೀನ್ ಫ್ಯಾಷನ್ ಆಗಿ ಅಂತಿದ್ದಲ್ಲ, ಹಂಗಾಗಿ ಪಲ್ಲವಿದ್ದು ಹೇಳಿದ್ದು ನಿಂದ ಹೇಳಿದ್ದು ಎರಡು ಗೊತ್ತಾಗ್ದಂಗ ನಿಂದ ಹಿಂಗ್ ಹೊಲ್ದ್ಬಿಟ್ನಿ. ಅಯ್ಯೋ, ಅವಳ್ದಾರು ಇನ್ನು ಕಟ್ಟೆಲ್ಲ ಮಾಡಿಲ್ಲವ, ಹಾಕಿದ್ದು ನೀ ಹೇಳ್ದಂಗ ಹೊಲಿತಾನೆ. ಆದ್ರೆ ಈಗ ನಿಂದು ಕಟ್ ಮಾಡಿ ಹೊಲ್ದ್ಬಿಟ್ಟಾನಿ. ಬಟ್ಟೆ ಇನ್ನು ಉಳ್ದತ್ತಕ, ಕೈ ಹಚ್ಕೊಡ್ಲೇನು? ಅಯ್ಯ ಶಾಂತಕ್ಕ, ಅದಕ್ಕೆ ಯಾಕೆ ಬೇಸರ ಹಾಕಿರಿ? ಹೆಂಗೋ ಇಲ್ಲಿವರೆಗೂ ಹಾಕಿಲ್ಲಲ್ಲ, ಒಂದ್ಸರಿ ಇದನ್ನ ಹಾಕೊಂಡು ಹೆಂಗೋ ಸೀರೆ ಜಿಗ್ಜಾಕ್ ಪಲ್ಸ್ ಎಲ್ಲ ಮಾಡಿರಲ್ಲ, ಇಲ್ಲ ಉಟ್ಕೊಂಡು ನೋಡ್ಬಿಡ್ತಾನೆ. ಚಲೋ ಇತ್ತಂದ್ರೆ ಇದಿರ್ಲಿ ಬಿಡ್ರಿ, ಏನಾಕತಿ? ಫ್ಯಾಷನ್ ಅಂದ್ಮೇಲೆ ಎಲ್ಲಾನು ಫ್ಯಾಷನ್, ಅದ್ರಲ್ಲಿ ಏನೈತಿ? ಸ್ವಲ್ಪ ನಾನು ಅಪ್ಗ್ರೇಡ್ ಆಗ್ತಾನೆ. ಯಾ ಪಾರು, ಏನ್ ಬೇಡವ, ನಾನ್ ಮಾಡಿ ತಪ್ಪೀಗ ನೀ ಯಾಕ ಫ್ಯಾಷನ್ ಅಂತ ಹೆಸರಾಗ ಇಂಥದ್ದೆಲ್ಲ ಹಾಕತಿ? ಏನ್ ಬೇಡ, ಕೊಡು, ಈಗ್ಲ ಕೈ ಹೊಲ್ದ್ ಕೊಡ್ತಾನೆ, ಅದೇಟೊತ್ತಾಕತೆ. ಶಾಂತಕ್ಕ, ಇರ್ಲಿ ಬಿಡ್ರಿ, ಇಲ್ಲಿ ಯಾರದಾರ ಅಂತ. ಹೆಂಗೋ ಇಲ್ಲಿವರೆಗೂ ಹಾಕಿಲ್ಲ, ಒಂದ್ಸರಿ ಹಾಕಿ ನೋಡ್ಬಿಡ್ತಾನೆ ಹೆಂಗ್ ಕಾಣ್ತತಿ ಅಂತ. ಹೊರಗೆಲ್ಲ ಹೋಗ್ದಿದ್ರು ಪರವಾಗಿಲ್ಲ, ಇಲ್ಲೇ ಹಾಕೊಂಡ್ ನೋಡ್ತಾನೆ. ಚಲೋ ಅನ್ಸಿದ್ರ ಇರ್ಲಿ, ಒಂದ್ಸರಿ ಇವ್ರಿಗೂ ತೋರಿಸ್ತೀನಿ. ಇವ್ರು ಇರ್ಲಿ ಬಿಡು ಅಂದ್ರ ಇರ್ಲಿ, ಮತ್ತೆ ಯಾಕೆ ಕೈಯೆಲ್ಲ ಹೊಲಿತೀರಿ? ಇರ್ಲಿ, ಯಾವಾಗಾರ ಒಂದ್ಸರ್ತಿ ಹಾಕಣಕ ಇರ್ತತಿ. ನೀನ್ ಹಿಂಗೆ ಹೇಳಿದ್ದೇನೆ ಇಲ್ಲಲ್ಲ, ನಾನು ಹಿಂಗೆ ಹೊಲ್ದಿರೋದು. ಏನ್ ಬಟ್ಟ ನಾನು ಹೊಲ್ಕೊಡ್ತೇನೆ. ಆಮೇಲೆ ಇರೋರೆಲ್ಲ ಯಾವ ಶಾಂತಕ್ಕನ ಹತ್ರ ಬ್ಲೌಸ್ ಕೊಟ್ರ ಕೈ ಇಲ್ಲದೆಲ್ಲ ಹೊಲ್ದು ಬಿಡ್ತಾಳ, ಆಕೆ ಹತ್ರ ಬ್ಲೌಸ್ ಕೊಡದೆ ಬೇಡ ಅಂತ ಅಂದ್ರ ನೀನ ಏನಾದ್ರು ಕೇಳಿದ ಕೂಲ ಇದ್ದಂಗೆ ಹೇಳ್ಬಿಡ್ತಿ. ನಾನ್ ಹಿಂಗೆ ಹೇಳಿರ್ಲಿಲ್ಲ, ಹೆಂಗೋ ಹೇಳಿದ್ದೆ, ಶಾಂತಕ್ಕೆ ಹಿಂಗೆ ಹೊಲ್ದು ಬಿಟ್ಟಾಳ ಅಂತ. ಆಮೇಲೆ ಊರ್ನವರೆಲ್ಲ ಅದ ದೊಡ್ಡ ವಿಷಯ ಮಾಡ್ಬಿಡ್ತಾರ, ಬೇಡವಾ? ಶಾಂತಕ್ಕ, ಏನಲ್ತಾಳ್ರಿ, ಈಗಲ ಹೋಗಿ ಉಟ್ಕೊಂಡ್ ಬರ್ತೀನಿ. ಅಯ್ಯೋ ಶಿವನ, ಈ ಹುಡುಗಿ ಒಂದು ಬೇಡ ಅಂದ್ರು ಕೇಳಂಗಿಲ್ಲ, ಉಟ್ಕೊಂಡ್ ಬರ್ತೀನಿ ಅಂತ ಹೋಗ್ಬಿಡ್ತು. ಶಾಂತಕ್ಕ ನೋಡ್ರಿ ಹೆಂಗ್ ಕಾಣಕತ್ತೀನಂತ. ಅಲ್ಲಲ್ಲ, ಫಿಲಂ ಹೀರೋಯಿನ್ ಕಣ್ಣಂಗ್ ಕಾಣಕತ್ತಿಲ್ಲ. ಆಹಾ, ಬಾಳ ಚೆನ್ನಾಗ್ ಕಾಣಕತ್ತಿ ಬಿಡು. ಸೀರೆನೂ ಚಂದ ಐತಿ, ನೀನು ಚಂದ ಕಾಣಕತ್ತಿ. ಬ್ಲೌಸ್ ಕೈ ಇಲ್ಲ ಅನ್ನೋದು ಒಂದ ನೋಡು. ಶಾಂತಕ್ಕ, ಏನಾಗಲ್ ಬಿಡ್ರಿ, ಇದ್ರಿತ್ತು. ಈಗೇನು ನಿಮ್ಗ ನನ್ನ ಈ ತರ ಬ್ಲೌಸ್ ಹಾಕೋಣದು ಚಂದ ಕಾಣಲ್ಲ ಅಂತ ಅನ್ಸ್ತಂದ್ರ ಆತ್ ಬಿಡ್ರಿ, ಕೈ ಇಟ್ಟು ಹೊಲ್ಸ್ಕೊಡ್ರಿ, ಆಮೇಲೆ ಹಾಕತೀನಿ. ಹೂನವ, ಸೀರೆಯು ಭಾಳ ಗ್ರ್ಯಾಂಡ್ ಕಾಣಕತ್ತೈತಿ. ಬ್ಲೌಸ್ ಸ್ವಲ್ಪ ಏನ್ ಫ್ಯಾಷನ್ ಅಂತ ಸಾದಾ ಅನ್ಸ್ತೈತಿ. ಅದಕ್ಕೆ ಸ್ವಲ್ಪ ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ಕೈ ಹಚ್ಚಿ ಕೊಡ್ತಾನಂತ, ಆಮೇಲೆ ಹಾಕ, ಇನ್ನು ಚಂದ ಕಾಣ್ತಿ ನೋಡು. ಸರಿ ಶಾಂತಕ್ಕ, ಆತು. ಹಂಗ ಅಣ್ಣ ದುಡ್ಡು ಕೊಟ್ಟು ಹೋಗ್ಯಾನ, ಒಳ್ಳೆ ಸೀರೆ ತಗೋ ಅಂತ ಹೇಳಿ. ಅವ್ನು ಕೊಟ್ಟರು ದುಡ್ನಾಗ ಸೀರೆ ತಗೊಳಕ್ ಹೋಗ್ಬೇಕು ಅಂತ ದುಡ್ಡು ತಗೊಂಡ್ ಬಂದಿನಿ. ನಡ್ರಿ ಹೋಗಿ ಸೀರೆ ತಗೊಂಡ್ ಬರೋಣಂತ. ಅಲ್ಲ, ಮಕ್ಳಿಗೆ ಎಕ್ಸಾಮ್ ಅಂತ ರಜೆ ಐತೆ, ನಾವು ಹೋದ್ರ ಅವನು ಕರ್ಕೊಂಡು ಹೋದ್ರ ಓದಿದೆ ಯಾವಾಗ? ಅವನು ಇಲ್ಲ ಬಿಟ್ಟೋದ್ರ ಅವು ಮೊಬೈಲ್ ಟಿವಿ ಅಂತ ನೋಡ್ಕೊಂಡು ಕುಂತು ಅಂದ್ರ ಓದಿಸ್ಬೇಕಲ್ಲವ ಅವನ್ನ. ಅದ್ರ ಬಗ್ಗೆ ಯೋಚನೆ ಮಾಡ್ಬಿಡ್ರಿ ಶಾಂತಕ್ಕ. ನಾನು ಬರ್ತ ದಾರಿಯಾಗ ಕಮಲಕ್ಕ ಸಿಕ್ಕಿಲ್ಲಂತ ಕಮಲಕ್ಕನಿಗೆ ಹೇಳಿನಿ, ಕಾವ್ಯಂಗ ಪುಸ್ತುತ್ತಿದ್ರ ಸ್ವಲ್ಪ ಮಕ್ಳಿಗೆ ಓದ್ಸಕ್ಕ ಹೇಳ್ತೀರಾ ಅಂತ. ಅದಕ್ಕೇನಂತೆ ಈಗಲೇ ಕಳ್ಸ್ಕೊಡ್ತೀನಿ ಅಂತ ಅಂದಾರ. ಕಾವ್ಯ ಇನ್ನೇನು ಬರ್ತಾಳ, ಅವಳು ಬಂದ್ಮೇಲೆ ನಾವು ಹೋಗೋಣಂತ. ಹೌದಾ, ಹಂಗಾರೆ ಸರಿನವ, ಹೋಗು ನೀನು ಸೀರೆ ಬದಲಾಯಿಸ್ಕೊಂಡ್ ಬಾ. ನಾನು ಹೋಗಿ ಮಕ್ಳು ಎದ್ದಿಲ್ಲ ಅಂದ್ರ ಅವಕ್ಕೂ ಎದ್ದೇಳಿಸಿ ತಿಂಡಿ ಕೊಟ್ಬಿಡ್ತಾನೆ. ಆಮೇಲೆ ಕಾವ್ಯ ಬಂದ್ರ ಅವಳು ಓದ್ಸಕ್ ಕೂಡ್ಸ್ತಾಳ, ಓದ್ಕತಾವು.
ಕಾವ್ಯ ನೀವ್ ಬಂದಿದ್ದು ಬಾಳ ಖುಷಿ ಆಯ್ತು ನೋಡವ. ನಾವು ಪೇಟೆಗೆ ಹೋಗೋರಿದ್ವಿ, ನೀವ್ ಬಂದಿದ್ದು ಒಳ್ಳೇದಾಯ್ತು. ಈ ಮಕ್ಳದ್ದು ಎಕ್ಸಾಮ್ ಬೇರೆ ಹತ್ರ ಬಂದತ್ತ, ಅವಕ್ಕ ಓದಿದ್ದೇನಾದ್ರೂ ಅರ್ಥ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದು ಅಂತ ಯೋಚನೆ ಇತ್ತು. ನಮ್ಗ ಗೊತ್ತಾಗಂಗಿಲ್ಲ, ನೀವ್ ಬಂದಿದ್ದು ಒಳ್ಳೇದಾಯ್ತು ನೋಡು. ನಾವು ಪೇಟೆಗೆ ಹೋಗಿ ಬರ್ತೀವವ. ಸರಿ ಆಂಟಿ, ಆತ್ ನೀವು ಹೋಗಿ ಬರ್ರಿ. ಅವ್ರಿಗೆ ಏನಾದ್ರು ಡೌಟ್ ಇತ್ತಂದ್ರೆ ಅದನ್ನ ನಾನು ಕ್ಲಿಯರ್ ಮಾಡ್ತೀನಿ. ನೀವೇನು ಚಿಂತೆ ಮಾಡ್ಬೇಡ್ರಿ, ಆರಾಮಾಗಿ ಹೋಗಿ ಆರಾಮಾಗಿ ಬರ್ರಿ. ಥ್ಯಾಂಕ್ಸ್ ಕಣವ ಕಾವ್ಯ, ನಾವು ಹಂಗಾರ ಹೋಗಿ ಬರ್ತೀವಿ. ಪಲ್ಲವಿ, ಶರಣ್ಯ ಇಬ್ರು ಚಲೋ ಓದ್ಕೊಳ್ರವ. ಏನಾದ್ರು ಡೌಟ್ ಇತ್ತಂದ್ರ ಕಾವ್ಯ ಅಕ್ಕನ್ ಕೇಳ್ರಿ, ಹೇಳ್ಕೊಡ್ತಾರೆ. ಅದೇನು, ನಾವು ಹೋಗಿ ಬರ್ತೇವೆ. ಹೇಳಿ ಮೇಡಮ್, ನಿಮಗೆ ಯಾವ ಟೈಪ್ ಸ್ಯಾರೀಸ್ ಬೇಕು, ಎಷ್ಟು ಕಾಸ್ಟಲ್ಲಿ ಇರಬೇಕು ಅಂತ? ಫಂಕ್ಷನ್ಗೆ ಗ್ರ್ಯಾಂಡ್ ಆಗಿರುವಂಥ ಸ್ಯಾರಿ ತೋರಿಸಿ. ದುಡ್ಡು 3,000 ಹಿಂಗಿರ್ಲಿ ಸಾಕು. ನೋಡಿ ಮೇಡಮ್, ಇದು ಫಂಕ್ಷನ್ಗೆ ಹಾಕೋ ಟೈಪಲ್ಲಿದೆ, ತುಂಬಾ ಅಟ್ರಾಕ್ಟಿವ್ ಆಗಿದೆ. ಇದು 3,200, ಡಿಸ್ಕೌಂಟ್ ಹೋಗಿ ನಿಮಗೆ 3,000ಕ್ಕೆ ಸಿಗುತ್ತೆ. ಶಾಂತಕ, ಈ ಕಲರ್ ಯಾಕೋ ಬೇಡ ಅನಿಸ್ತೈತಲ್ಲ ಮೇಡಮ್. ಬೇರೆ ಯಾವ್ದಾದ್ರು ಡಾರ್ಕ್ ನೀಲಿ ಅಥವಾ ವೈಲೆಟ್ ಈ ತರ ತೋರಿಸ್ರಿ. ನೋಡಿ ಮೇಡಮ್, ಇದು ಪ್ಯೂರ್ ಸಿಲ್ಕ್, ಇದು 6,000 ಆಗುತ್ತೆ. ನಿಮಗೆ ಡಿಸ್ಕೌಂಟ್ ಹೋಗಿ 5,500ಕ್ಕೆ ಸಿಗುತ್ತೆ. ಪಾರು, ಸೀರೆ ಮಾತ್ರ ಭಾಳ ಚಲೋ ಐತವ, ಆದ್ರ ದುಡ್ಡು ಸ್ವಲ್ಪ ಜಾಸ್ತಿ ಆಯ್ತು. ನೀ 3,000 ಅನ್ನಕತ್ತಿ, ಇದು 5,500 ಅಂತ. ನೀ ಏನ್ ಮಾಡ್ತೀಯವ? ಮೇಡಮ್, ಸ್ಯಾರಿ ತುಂಬಾ ಚೆನ್ನಾಗಿದೆ, ಆದ್ರೆ ಇಷ್ಟು ದುಡ್ಡಿನ ಬೇಡ, 3,000 ರೇಂಜಲ್ಲಿ ತೋರಿಸಿ. ನೋಡಿ ಮೇಡಮ್, ಈ ಸ್ಯಾರಿ ಕಾಂಟ್ರಾಸ್ಟ್ ತುಂಬಾ ಚೆನ್ನಾಗಿದೆ. ಇದು ಗ್ರ್ಯಾಂಡ್ ಲುಕ್ ಕೊಡುತ್ತೆ, ನೀವು ಕೇಳೋ ರೇಂಜಲ್ಲೇ ಸಿಕ್ಕುತ್ತೆ. ಇದು ಪ್ಯೂರ್ ಸಿಲ್ಕ್ ಅಲ್ಲ, ಆರ್ಟ್ ಸಿಲ್ಕ್, ಹಾಗಾಗಿ ಇದ್ರ ಕಾಸ್ಟ್ ಕೂಡ ಕಮ್ಮಿ ಇದೆ. 2,200, ಡಿಸ್ಕೌಂಟ್ ಹೋಗಿ ನಿಮ್ಗೆ 1,800ಕ್ಕೆ ಸಿಕ್ಕುತ್ತೆ. ವಾವ್, ತುಂಬಾ ಚೆನ್ನಾಗಿದೆ. ಶಾಂತಕ್ಕ ನೋಡ್ರಿ, ಇದು ನೋಡಕ್ಕೂ ಗ್ರ್ಯಾಂಡ್ ಐತಿ. ಗೃಹಪ್ರವೇಶಕ್ಕೂ ಉಡ್ಕೋಬಹುದು, ಇಲ್ಲ ಬರ್ತ್ಡೇ ಪಾರ್ಟಿಗೂ ಉಡ್ಕೋಬಹುದು. ಒಂಥರ ಟ್ರೆಡಿಷನಲ್ ಆಗು ಐತೆ, ಫ್ಯಾನ್ಸಿ ಆಗು ಐತಿ. ಮೇಡಮ್, ಇದಿರ್ಲಿ, ಇದೇ ಪ್ಯಾಕ್ ಮಾಡ್ರಿ. ಓಕೆ ಮೇಡಮ್, ತಗೊಳ್ಳಿ. 1,800 ರೂಪಾಯಿ ಕೊಡಿ. ಮತ್ತೆ ನಿಮ್ಮ ಶಾಪ್ಗೆ ಬರ್ತೀವಿ. ಸ್ಯಾರಿನೂ ಚೆನ್ನಾಗೈತಿ, ದುಡ್ಡು ಕಮ್ಮಿ ಐತಿ. ಭಾಳ ಖುಷಿ ಆಯ್ತು ನಮ್ಗೆ. ತುಂಬ ಥ್ಯಾಂಕ್ಸ್ ಮೇಡಮ್. ಮತ್ತೆ ಇದೇ ಥರ ಬರ್ತಾ ಇರ್ರಿ. ನಿಮಗೆ ಯಾವ ಥರ ಸ್ಯಾರಿ ಬೇಕು, ಎಷ್ಟು ರೇಟಲ್ಲಿ ಬೇಕು ಅದನ್ನೇ ತೋರಿಸ್ತೀವಿ. ಈಗೇನೋ ವ್ಯಾಪಾರ ಹೇಳ್ತಾಳ, ನಾವಿರೋ ದುಡ್ಡೆಲ್ಲ ತಂತಂದು ಸೀರೆಗೆ ಬಡದ್ರ ಮನೆಗೆ ಏನ್ ಮಾಡೋದು? ಪಾರು, ಬರವ ಹೋಗೋಣ. ಮಕ್ಳು ಮನ್ಯಾಗ ಏನ್ ಮಾಡ್ತಿರ್ತಾವ ಏನೋ ಪಾಪ. ಅದೊಂದು ಕಾವ್ಯ ಗಾಲಿ ಬಿಟ್ಟು ಬಂದಿವ್. ಬಾ.